ಚುನಾವಣೆಗೆ ಎಲ್ಲರೂ ಕೂಡ ತಯಾರಿ ಮಾಡ್ಕೊತಿದ್ದಾರೆ. ಭಾರತೀಯ ಜನತಾ ಪಕ್ಷದ ನಾಯಕರ ತಯಾರಿ ಕೂಡ ಜೋರಾಗಿದೆ. ಆದರೆ ಬಿಗ್ ಫೈಟ್ಗೆ ರೆಡಿ ಆಗ್ತಿರೋರಿಗೆ ಒಂದು ಸೋಲಿನ ಭಯ ಕಾಡ್ತಿದೆಯಂತೆ. ಹಾಗಾದ್ರೆ ಆ ಸೋಲಿನ ಭಯ ಯಾಕೆ, ಯಾರಿಂದ? ಒಂದು ಎಕ್ಸ್ಕ್ಲೂಸಿವ್ ಸುದ್ದಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ವಿಧಾನಸಭಾ ಸೋಲಿಗೆ ಕಾರಣವಾಗಿದ್ದವರಿಂದಲೇ ಈಗಿರುವಂತಹ ಆತಂಕ ಅಂತೆ. ಎಷ್ಟು ಜನ? 3 ಜನ. ಹಾಗಾದ್ರೆ ಆ 3 ಯಾರು? ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ಅಧಿಕಾರದಲ್ಲಿದ್ದಂತಹ ಭಾರತೀಯ ಜನತಾ ಪಕ್ಷದವರಿಗೆ ವಿಧಾನಸಭಾ ಚುನಾವಣೆ ಕರ್ನಾಟಕದಲ್ಲಿ ಕಳೆದ ವರ್ಷ ಒಂದು ದೊಡ್ಡ ಆಘಾತ ಕೊಡ್ತು. 3 ಜನ ಆ ಘಟಾನುಘಟಿ ನಾಯಕರು, ಅವರಿಂದ ಒಂದಷ್ಟು ಹೊಡೆತ ಕೂಡ ಬಿತ್ತು. ಹಾಗಾಗಿ ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆ. ಬಿಜೆಪಿ ಆ ಡ್ಯಾಮೇಜ್ ಆಗದೇ ಇರೋ ರೀತಿ ಒಂದಷ್ಟು ಯೋಜನೆಗಳನ್ನ, ಪ್ಲಾನ್ಗಳನ್ನ ಮಾಡ್ತಿದ್ದಾರೆ. ಹಾಗಾದ್ರೆ ಪ್ಲಾನ್ ಏನು? ಯಾರು ಆ ನಾಯಕರು? ಮಗದೊಂದು ಇಂಟ್ರೆಸ್ಟಿಂಗ್ ಬ್ರೇಕಿಂಗ್ ನ್ಯೂಸ್ ಮುಂದುವರಿಸ್ತಾ ಇದ್ದೀನಿ. ಲೋಕಸಭಾ ಚುನಾವಣೆ ಟಾರ್ಗೆಟ್ ರೀಚ್ ಮಾಡೋದಕ್ಕೆ, ಯಾಕೆಂದ್ರೆ 28ಕ್ಕೆ 28 ಸ್ವೀಪ್ ಮಾಡಬೇಕಲ್ಲ. ರಾಜ್ಯದಲ್ಲಿ 28 ಕ್ಷೇತ್ರ ಇದೆ, 28ಕ್ಕೆ 28 ಗೆಲ್ಲಬೇಕು. ಹಾಗಾಗಿ ಒಂದು ಮೆಗಾ ಪ್ಲಾನ್ ಮಾಡ್ತಿದ್ದಾರೆ ಭಾರತೀಯ ಜನತಾ ಪಕ್ಷದವರು. ಬ್ರೇಕಿಂಗ್ ನ್ಯೂಸ್ ನಂಬರ್ 2. ಅಪ್ಪಟ ಬಿಜೆಪಿಯಲ್ಲೇ ಇದ್ದವರು, ಆದ್ರೆ ಕಳೆದ ಬಾರಿ ಆದಂತಹ ಬೆಳವಣಿಗೆ ಇತ್ತಲ್ಲ, ಅವರು ಬಿಜೆಪಿಯಿಂದ ಹೊರ ನಡೆದ್ರು. ಒಂದಷ್ಟು ಡ್ಯಾಮೇಜ್ ಅಂತೂ ಗ್ಯಾರಂಟಿ ಆಯ್ತು. ಅದನ್ನ ಬಿಜೆಪಿ ಒಪ್ಕೋತಾರೆ. ರಾಜ್ಯದಲ್ಲಿ 28 ಕ್ಷೇತ್ರಕ್ಕೆ 28 ಗೆಲ್ಲಬೇಕು ಅಂತ ಈಗ ಪ್ಲಾನ್ ಮಾಡ್ಕೊಂಡಿದ್ದಾರೆ, ಟಾರ್ಗೆಟ್ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಪಕ್ಷ ತೊರೆದು ಹೋದವರ ಘರ್ ವಾಪಸಿ, ಅಂದ್ರೆ ಮನೆಗೆ ಪುನಃ ಬನ್ನಿ ಅನ್ನೋದಕ್ಕೆ ಪ್ಲಾನ್ಗಳನ್ನ ನಡೀತಾ ಇದೆಯಾ ಅಂತ ಚರ್ಚೆ ಶುರುವಾಗಿದೆ. ಆ 3 ನಾಯಕರ ಬಗ್ಗೆ ಬಿಜೆಪಿಯಲ್ಲಿ ಬಿಸಿ ಬಿಸಿ ಚರ್ಚೆ ಆಗ್ತಾ ಇದೆ. 3 ನಾಯಕರು ಬಂದ್ರೆ ಲಾಭ ಅಂತಿದ್ದಾರೆ ಜಿಲ್ಲಾ ಘಟಕದವರು. ಯಾರ್ಯಾರು? ಮಾಜಿ ಮುಖ್ಯಮಂತ್ರಿ ಹುಬ್ಬಳ್ಳಿ ಭಾಗದವರು ಜಗದೀಶ್ ಶೆಟ್ಟರ್, ಮಗದೊಬ್ಬರು ಲಕ್ಷ್ಮಣ ಸವದಿ, ಇನ್ನೊಬ್ಬರು ಜನಾರ್ದನ್ ರೆಡ್ಡಿ, ಗಾಲಿ ಜನಾರ್ದನ್ ರೆಡ್ಡಿ ಅವರು. ಅವರಿಗೆ ಗಾಳವನ್ನ ಹಾಕಬೇಕು, ಅವರನ್ನ ಮತ್ತೆ ಮನವೊಲಿಸಬೇಕು, ಅವರಿಂದ ಡ್ಯಾಮೇಜ್ ಆಗಬಾರ್ದು, ಅವರನ್ನ ಮತ್ತೆ ಪಕ್ಷಕ್ಕೆ ಕರೆದುಕೊಳ್ಳಬೇಕು. ಹೀಗೆ ಲೋಕಸಭಾ ಚುನಾವಣೆಗೆ 3 ಘಟಾನುಘಟಿ ನಾಯಕರು ಘರ್ ವಾಪಸಿಗೆ ಒಂದಷ್ಟು ಚಿಂತನೆಯನ್ನ ಮಾಡ್ತಿದ್ದಾರೆ ಅಂತ ಒಂದಷ್ಟು ಮಾಹಿತಿಯನ್ನ ನಿಮ್ಮ ವಿಸ್ತಾರ ನ್ಯೂಸ್ ಬ್ರೇಕಿಂಗ್ ಬುಲೆಟಿನ್ LED ವಾಲ್ನಲ್ಲಿ ಜಗದೀಶ್ ಶೆಟ್ಟರ್ ಅವರಿಗೆ ಪ್ರಪೋಸ್ ಮಾಡ್ತಿದ್ದಾರೆ, ಅವ್ರನ್ನ ವಾಪಸ್ ಕರ್ಕೋತಿದ್ದಾರೆ ಅಂತ ಒಂದು ಚರ್ಚೆ ಶುರುವಾಗಿದೆ. ಜಗದೀಶ್ ಶೆಟ್ಟರ್ ಸೋತರೂ ಬಿಜೆಪಿಯನ್ನ ಸೋಲಿಸುವಲ್ಲಿ ಸುತ್ತಮುತ್ತ ಬೇರೆ ಬೇರೆ ಕಡೆ ಎಲ್ಲ ಒಂದಷ್ಟು ಇನ್ಫ್ಲುಯೆನ್ಸ್ ಇದ್ದೇ ಇರುತ್ತೆ. ಯಶಸ್ವಿ ಆದ್ರೂ ಅನ್ನುವ ನಿಟ್ಟಿನಲ್ಲಿ ಮತ್ತೆ ಡ್ಯಾಮೇಜ್ ಆಗಬಾರ್ದು ಅಂತ. ಹಾಗಾಗಿ ಅವ್ರನ್ನ ಮತ್ತೆ ಘರ್ ವಾಪಸಿ ಬಿಜೆಪಿಗೆ ಕರೆದುಕೊಳ್ಳಬೇಕು ಅನ್ನುವ ನಿಟ್ಟಿನಲ್ಲಿ ಜಗದೀಶ್ ಶೆಟ್ಟರ್ ಅವರು ಇಂಪಾರ್ಟೆಂಟ್ ಆಗುತ್ತಾರೆ ಅನ್ನೋದನ್ನ ಮನಗಾಣಬೇಕು. ಶೆಟ್ಟರ್ ಅವರ ಹಿಂದೆ ಇರುವಂತಹ ಸಮುದಾಯದ ಮೇಲೆ ಬಿಜೆಪಿ ಅವರಂತೂ ಕಣ್ಣು ಹಾಕಿದ್ದಾರೆ. ಅಫ್ಕೋರ್ಸ್ ಒಂದು ದೊಡ್ಡ ಸಮುದಾಯ ನಮ್ಮ ರಾಜ್ಯದಲ್ಲಿ, ಹಾಗಾಗಿ ಅಲ್ಲೆಲ್ಲೂ ಕೂಡ ಡಿಸ್ಟರ್ಬ್ ಆಗಬಾರ್ದು ಅನ್ನುವ ಮಾತು. ಹೀಗಾಗಿ ಜಗದೀಶ್ ಶೆಟ್ಟರ್ ಅವರು ಘರ್ ವಾಪಸಿಯನ್ನ ಮಾಡಿಸಬೇಕು ಅಂತ ಕೆಲವರು ಒತ್ತಾಯವನ್ನ ಮಾಡ್ತಿದ್ದಾರಂತೆ. ಶೆಟ್ಟರ್ ಅವರು ಘರ್ ವಾಪಸ್ ಬರೋದಕ್ಕೆ ಹೈಕಮಾಂಡ್ ಕ್ಲಿಯರೆನ್ಸ್ ಕೊಡುತ್ತಾ ಅಥವಾ ಏನಾದರೂ ಹೋಲ್ಡ್ ಮಾಡ್ತಾರಾ ಅನ್ನೋದು ಈಗಿರುವಂಥ ಒಂದಷ್ಟು ಬೆಳವಣಿಗೆ. ಲೆಟ್ಸ್ ಮೂವ್ ಆನ್. ಜಗದೀಶ್ ಶೆಟ್ಟರ್ ಆದಮೇಲೆ ಲಕ್ಷ್ಮಣ್ ಸವದಿ ಅವರು ಎಷ್ಟು ಅನಿವಾರ್ಯ, ಲಕ್ಷ್ಮಣ್ ಸವದಿ ಅವರು ಅನ್ನೋದ್ರ ಕೂಡ ಒಂದಷ್ಟು ಮಾಹಿತಿಯನ್ನು ನಿಮಗೆ ಶೇರ್ ಮಾಡ್ತಿದ್ದೀವಿ. ಲಕ್ಷ್ಮಣ್ ಸವದಿ ಅವರು ಬಿಜೆಪಿ ಅವ್ರು ಬಿಟ್ಟರು, ಕಾಂಗ್ರೆಸ್ಗೆ ಲಾಭ ಆಯಿತು, ಅದ್ರ ಬಗ್ಗೆ ಯಾವುದೇ ರೀತಿಯ ಎಳ್ಳಷ್ಟು ಅನುಮಾನ ಇಲ್ಲ. ಅದರ ಮುಂದೇನು ಮತ್ತೆ ಡ್ಯಾಮೇಜ್ ಆಗ್ಬಿಡ್ಬೋದು ಬಿಜೆಪಿಗೆ. ಹಾಗಾಗಿ ಅವ್ರ ಕಡೆ ಕೂಡ ಚಿಂತನೆ, ಅವ್ರನ್ನ ಬರಮಾಡಿಕೊಳ್ಳುವತ್ತ ಚಿಂತಿಸ್ತಾ ಇದ್ದಾರೆ, ಚರ್ಚೆ ಮಾಡ್ತಿದ್ದಾರೆ. ಈ ಬಾರಿ ಉತ್ತರ ಕರ್ನಾಟಕದಲ್ಲಿ ಕೈ ಗೆಲ್ಲಬೇಕು, ಅದರಲ್ಲಿ ಸವದಿಯವರ ಪಾಲು ಇದ್ದೇ ಇದೆ. ಹಾಗಾಗಿ ಲಕ್ಷ್ಮಣ ಸವದಿಯವರನ್ನ ಮತ್ತೆ ಬಿಜೆಪಿ ಕರ್ಕೋಬೇಕು ಅಂತ ಚರ್ಚೆ ಶುರುವಾಗಿದೆಯಂತೆ. ಕಿತ್ತೂರು ಕರ್ನಾಟಕದಲ್ಲಿ ಪ್ಲಸ್ ಆಗುತ್ತೆ. ಬೆಳಗಾವಿ, ಚಿಕ್ಕೋಡಿ, ಉತ್ತರ ಕನ್ನಡ, ವಿಜಯಪುರದಲ್ಲಿ ನಮಗೊಂದಷ್ಟು ಪ್ಲಸ್ ಆಗುತ್ತೆ ಅನ್ನೋ ಲೆಕ್ಕಾಚಾರ ಮಾಡ್ತಿದ್ದಾರೆ. ಹೀಗಾಗಿ ಲಕ್ಷ್ಮಣ್ ಸವದಿಯವರು ವಾಪಸ್ ಕರ್ಕೊಂಡ್ಬರೋದಕ್ಕೆ ಬಗ್ಗೆ ಈಗಾಗಲೇ ಚರ್ಚೆ ನಡೀತಾ ಇದೆ. ಲಕ್ಷ್ಮಣ್ ಸವದಿಯವರಿಗೆ ಯಾವುದೇ ಹುದ್ದೆ ಕಾಂಗ್ರೆಸ್ನವರು ಇದುವರೆಗೂ ಕೊಟ್ಟಿಲ್ಲ. ಕಾಂಗ್ರೆಸ್ನ ಕೆಲ ನಿಲುವುಗಳಿಂದ ಲಕ್ಷ್ಮಣ್ ಸವದಿಯವರು ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಒಂದಷ್ಟು ವಿಷಯಗಳು ಓಡಾಡ್ತಾ ಇದೆಯಂತೆ. ಸೊ ಹಾಗಾಗಿ ಬಿಜೆಪಿಯವರು ಈ ಬಾರಿ ಬನ್ನಿ ನಮ್ಮನೆಗೆ ವಾಪಸ್ಸು ಅಂತ ಕರೆದುಕೊಂಡು ಮುಂದಿನ ಲೋಕಸಭಾ ಚುನಾವಣೆಗೆ ಒಂದಷ್ಟು ಅಡ್ವಾಂಟೇಜ್ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಚಿಂತನೆ ಮಾಡ್ತಿದ್ದಾರೆ ಅಂತ. ಲೆಟ್ಸ್ ಮೂವ್ ಆನ್. ಗಾಲಿ ಜನಾರ್ದನ್ ರೆಡ್ಡಿ ಅವರು
ಲೋಕಸಭೆಯಲ್ಲಿ ಗೆಲ್ಲೋ ಶಕ್ತಿ ಸದ್ಯಕ್ಕೆ ಅವ್ರಿಗಿಲ್ಲ. ಆದರೆ 5 ಕ್ಷೇತ್ರದಲ್ಲಿ ಮತವನ್ನ ವಿಭಜಿಸುವಂತಹ ಸಾಧ್ಯತೆ ಇರುತ್ತೆ ಅನ್ನುವ ನಿಟ್ಟಿನಲ್ಲಿ ಒಂದಷ್ಟು ಆಲೋಚನೆಯನ್ನು ಮಾಡ್ತಿದ್ದಾರೆ. ಅದು ಗಾಲಿ ಜನಾರ್ದನ್ ರೆಡ್ಡಿ ಅವರು. ಬಳ್ಳಾರಿ, ರಾಯಚೂರು, ಕೊಪ್ಪಳ, ಗದಗ, ಚಿತ್ರದುರ್ಗ ವಿಧಾನಸಭಾ ಚುನಾವಣೆಯಲ್ಲಿ ಹೊಸ ಪಕ್ಷ ಕಟ್ಟಿದ್ರು ರೆಡ್ಡಿಗಾರು. KRPP ಮತ ವಿಭಜನೆಯಾಗಿ ಕೈಗೆ ಪ್ಲಸ್, ಬಿಜೆಪಿಗೆ ಮೈನಸ್ ಆಗೋದು. ಹೀಗಾಗಿ ಮತ್ತೆ ರೆಡ್ಡಿ ಅವ್ರನ್ನ ಅಂದರೆ ಗಾಲಿ ಜನಾರ್ದನ್ ರೆಡ್ಡಿ ಅವರನ್ನ ಕಲ್ಯಾಣ ಕರ್ನಾಟಕ ಭಾಗ, ಸೊ ಹಾಗಾಗಿ ಮಧ್ಯ ಕರ್ನಾಟಕದಲ್ಲಿ ಒಂದಷ್ಟು ಪ್ಲಸ್ ಆಗುತ್ತೆ ಅನ್ನುವ ಆಲೋಚನೆಯನ್ನ ಭಾರತೀಯ ಜನತಾ ಪಕ್ಷದವರು ಇದೀಗ ಆಲೋಚನೆ ಮಾಡ್ತಿದ್ದಾರೆ. ಲೆಟ್ಸ್ ಗೋ, ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೇಳೋಣ. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥ ಮಾರುತಿ ಪಾವಗಡ ಮತ್ತೆ ರೀಜಾಯಿನ್ ಆಗ್ತಿದ್ದಾರೆ. ಮಾರುತಿ, ವೆಲ್ಕಮ್ ಬ್ಯಾಕ್. 3 ಜನ ಬಂದ್ರೆ 3 ಜನಕ್ಕೆ ಬಿಜೆಪಿ ಮತ್ತೆ ಅನಿವಾರ್ಯನಾ ಅಥವಾ ಪಕ್ಷಕ್ಕೆ 3 ಜನ ಅನಿವಾರ್ಯನಾ? ಮಾರುತಿ, ಕ್ಯಾನ್ ಯು ಹಿಯರ್ ಮೀ? ನನ್ನ ಧ್ವನಿ ಕೇಳಿಸ್ತಿದ್ಯಾ? ಐ ಥಿಂಕ್ ಸಮ್ ಟೆಕ್ನಿಕಲ್ ಗ್ಲಿಚ್ ಅನ್ಸುತ್ತೆ. ಲೆಟ್ಸ್ ರೀಕನೆಕ್ಟ್ ಬ್ರದರ್. ಐ ವಿಲ್ ಕಮ್ ಬ್ಯಾಕ್ ಟು ಯು. ನಿಮ್ಮ ಜೊತೆ ಮಾತಾಡೋಕೆ ನಾನು ವಾಪಸ್ ಬರ್ತೀನಿ. ಮತ್ತೆ ರೀಕನೆಕ್ಟ್ ಮಾಡಿ ಮಾತಾಡೋ ಪ್ರಯತ್ನವನ್ನ ಮಾಡೋಣ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.